ನೋಡೋ ನನಗೆ. ನಿನ್ನ ಹೆಸರೇನು? ನಾನು ಸವಿತಾ ಎಸ್ ಸೆರಗಟ್ಟಿ. ನೀನ್ ಯಾವ ಸ್ಕೂಲಲ್ಲಿ ಓದಿದ್ದು? ನಾನು ವಾತ್ಸಲ್ಯ ಸ್ಕೂಲ್, HL ಸ್ಕೂಲ್ ಫಾರ್ ಸ್ಪೆಷಲ್ ಎಜುಕೇಶನ್ ಅಲ್ಲಿ ಓದಿದ್ದು. ನಿನ್ನ ಸ್ಕೂಲ್ ಬಗ್ಗೆ ನೀನೇನಾದರೂ ಸ್ವಲ್ಪ ಹೇಳಕ್ಕಾಗತ್ತಾ? ಅದು ಸ್ಪೆಷಲ್ ಸ್ಕೂಲು. ಹಾ. ಆಮೇಲೆ ಎಲ್ಲ ಇದು ಗೇಮ್ಸು ಇದೆ. ಆಮೇಲೆ ಎಲ್ಲಾನು ಹೇಳ್ಕೊಡ್ತಾರೆ. ನಿನಗೆ ಏನೇನು ಮಾಡಕ್ಕೆ ಇಷ್ಟ ಸ್ಕೂಲಲ್ಲಿ? ನನಗೆ ಎಲ್ಲ ಕಲಿಯೋಕ್ಕೂ ಇಷ್ಟ. ಏನೇನು ಕಲಿತೆ ಸ್ಕೂಲ್ಗೆ ಹೋದ್ಮೇಲೆ? ಎಲ್ಲ ನನ್ನ ಕೆಲಸ ನಾನು ಮಾಡ್ಕೊಳೋದು ಕಲಿತೆ. ಹಾ. ಆಮೇಲೆ ಹ್ಮ್. ಮಾಡೋದು ಮನೇಲಿ ಕಲಿತೆ. ಹಾ. ಆಮೇಲೆ ಮನೇಲಿ ಏನೇನು ಕೆಲಸ ಇದೆ ಅದೆಲ್ಲ ನಾನು ಮಾಡ್ತೀನಿ, ಮಾಡ್ತಾ ಇದೀಯಾ? ಮಾಡ್ತಾ ಇದ್ದೀನಿ. ನಿನಗೆ ಏನು ಕೆಲಸ ಮಾಡೋದು ಸಂತೋಷ ಸ್ಕೂಲಲ್ಲಿ ಆಗಲಿ ಮನೆಯಲ್ಲಾಗಲಿ? ಯಾವ ಥರ ಖುಷಿ ಆಗುತ್ತೆ ನಿನಗೆ? ನಂಗೆ ಸ್ಕೂಲಲ್ಲಿ ಅಂದರೆ ಮಕ್ಳಿಗೆ ಹೇಳ್ಕೊಡೋದು ತುಂಬ ಇಷ್ಟ. ಹೇಳ್ಕೊಡೋದು ಅಂದರೆ ನೀನೇ ಹೇಳ್ಕೊಡ್ತೀಯಾ? ನಾನೇ ಹೇಳ್ಕೊಡ್ತೀನಿ. ಅಂದರೆ ಮಿಸ್ ಏನು ಹೇಳ್ತಾರೋ ಅದನ್ನ ರಿಪೀಟ್ ಇದನ್ನ ನಾನು ಮಾಡ್ತೀನಿ. ಮಾಡ್ತೀಯಾ? ಹಾ. ನಿನ್ಗೆ ಅದ್ರಲ್ಲಿ ಖುಷಿ ಇದೆಯಾ? ನನಗೆ ಖುಷಿ ಇದೆ, ಮಕ್ಕಳ ಜೊತೆ ಖುಷಿಯಾಗಿರ್ತೀಯಾ? ನಾನು ಖುಷಿಯಾಗಿರ್ತೀನಿ. ಹಾ. ಮಕ್ಳು ಯಾರು ನಿನಗೆ ತೊಂದರೆ ಕೊಡಲ್ವಾ? ಇಲ್ಲ, ಕೊಡಲ್ಲ. ನೀನ್ ಯಾರು ಯಾವ ಮಕ್ಕಳಿಗೂ ಏನ್ ಮಾಡಲ್ಲ ಅಲ್ಲ, ತೊಂದರೆ ಇಲ್ಲ ಅಲ್ಲ? ಇಲ್ಲ, ಯಾರಿಗೂ ಏನು ಮಾಡಲ್ಲ. ಸರಿ. ಮನೆಯಲ್ಲಿ ನಿನಗೆ ಯಾವ ಥರ ಕೆಲಸಗಳು, ಅಡಿಗೆ ವಿಷಯದಲ್ಲಾಗ್ಲಿ ಯಾವ ಥರ ಕೆಲಸ ಮಾಡಕ್ಕೆ ಇಷ್ಟ ಮನೆಯಲ್ಲಿ? ನನಗೆ ಮನೆ ಕೆಲಸ ಅಂದ್ರೆ ಪಾತ್ರೆ ಜೋಡಿಸ್ತೀನಿ, ಬಟ್ಟೆ ಮಾಡಿಸ್ತೀನಿ, ಆಮೇಲೆ ಮನೇಲಿ ಟೀ ಮಾಡ್ತೀನಿ, ಆಮೇಲೆ ಮಮ್ಮಿಗೆ ಏನು ಹೆಲ್ಪ್ ಬೇಕೋ ಅಂದ್ರೆ ಕಿಚನಲ್ಲಿ ಅದು ಹೆಲ್ಪ್ ಮಾಡ್ತೀನಿ. ನಿನಗೆ ಇಷ್ಟೆಲ್ಲ ಬೆಳೆಯಕ್ಕೆ, ನಿನ್ಗಿಷ್ಟೆಲ್ಲ ಕಲಿಯೋಕ್ಕೆ ದಾರಿ ಮಾಡಿಕೊಟ್ಟಿದ್ದು ಯಾರಮ್ಮ? ಲಲಿತಾ ಸ್ವಾಮಿ ಮಿಸ್. ಅವರು ಆನ್ ಜಾಬ್ ಟ್ರೈನಿಂಗ್ ನೀನು ಸೇರಿದೆಯಲ್ಲ, ಇದೆಲ್ಲದಕ್ಕೂ ಕಾರಣ ಅವರೇ ಲಲಿತಾ ಸ್ವಾಮಿ ಮಿಸ್ ಇದು ಮಾಡಿಸಿದ್ರು. ಆಮೇಲೆ ನೀನು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀಯಾ? ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಲಲಿತಾ ಸ್ವಾಮಿ ಮಿಸ್ಗೆ. ಆಮೇಲೆ ಆಮೇಲೆ ಪೇರೆಂಟ್ಸ್ಗೂ ಇಷ್ಟ ಹೇಳ್ತೀನಿ. ಆಮೇಲೆ ಅಷ್ಟೆ. ಆಮೇಲೆ ಸ್ಕೂಲಲ್ಲಿ ಟೀಚರ್ಸ್ಗೂ ಹೇಳ್ತೀನಿ. ಸ್ಪೆಷಲ್ ಎಜುಕೇಟರ್ಸ್ ನಿನಗೆ ಹೇಳ್ಕೊಟ್ಟವ್ರಿಗೆ ನೀನು ಥ್ಯಾಂಕ್ಸ್ ಹೇಳ್ತೀಯ ಅಲ್ವಾ? ಹೇಳ್ತೀನಿ. ಆಮೇಲೆ ನೀನು ಏನೇನು ಇಷ್ಟ, ಏನಿಷ್ಟ ಇಲ್ಲ? ಇಷ್ಟ ನನಗೆ ಹ್ಮ್. ಅವು ಅಷ್ಟೊಂದು ಮನೇಲಿ ಇರೋದು ಇಷ್ಟ ತುಂಬಾ. ಆಮೇಲೆ ಸ್ಕೂಲ್ಗೆ ಹೋಗೋದು ತುಂಬಾ ಇಷ್ಟ. ಇಷ್ಟ ಇಲ್ಲದೆ ಇರೋದೇನು ಇಲ್ವಾ? ಸರಿ, ಊಟ ತಿಂಡಿಲಾಗ್ಲಿ ಏನಿಷ್ಟ? ನಂಗೆ ಎಲ್ಲ ಇಷ್ಟ, ದೋಸೆ ಇಡ್ಲಿ ಬಿಟ್ಟು. ಇಷ್ಟ ಇಲ್ಲದೆ ಇರೋದು ಅದೆರಡೇ ಐಟಮು. 2 ಐಟಮ್. ಮನೇಲಿರೋರು ಎಲ್ರ ಜೊತೆ ಖುಷಿಯಾಗಿರ್ತೀಯ? ಇರ್ತೀನಿ. ಈಗ ಕರೋನಾ ಬಂತಲ್ಲ, ಸ್ಕೂಲ್ ಇಲ್ದಂಗ ಆಯ್ತಲ್ಲ, ಮಿಸ್ ಮಾಡ್ಕೋತೀಯಾ? ನಮ್ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಹೌದಾ? ಓಕೆ. 3 ವರ್ಷ ಆಯ್ತು ನಾನು ಸ್ಕೂಲ್ಗೆ ಹೋಗಿ. ನಾನು ಹೋಗಕ್ಕೆ ಆಗಿಲ್ಲ ಸ್ಕೂಲ್ಗೆ. ಈಗ ಅಕಸ್ಮಾತ್ ನಿನ್ನನ್ನ ಕರೆದ್ರೆ ಜೂನಿಂದ ಹೋಗ್ತೀಯಾ? ನಾನು ಹೋಗ್ತೀನಿ, ಖುಷಿಯಾಗಿ ಹೋಗ್ತೀನಿ. ನೀನ್ ಒಬ್ಳೆ ಹೋಗಕ್ಕಾಗತ್ತಾ ಸ್ಕೂಲ್ಗೆ? ನಂಗೆ ಆಗಲ್ಲ ಒಬ್ಳೆ ಹೋಗಕ್ಕೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಆಗತ್ತೆ ನಿಂಗೆ ಒಬ್ಳೆ ಹೋಗಕ್ಕೆ? ನಾನು ಟ್ರಾವೆಲ್ ಮಾಡೋದು ನನಗೆ ಕಷ್ಟ. ಏನಕ್ಕೆ, ಏನಾಗತ್ತಪ್ಪ? ನನಗೆ ಕಣ್ ಪ್ರಾಬ್ಲಮ್ ಇದೆ. ಆಮೇಲೆ ಆಗಲ್ಲ ನನ್ಗೆ ಹೋಗಕ್ಕೆ. ಅದಕ್ಕೆ ಬೇಜಾರು ಮಾಡ್ಕೋಬೇಡ. ನೀನನ್ನು ಕರ್ಕೊಂಡು ಹೋಗೋರು ಇದ್ದಾರ ಮನೇಲಿ? ಇವಾಗ ಅಮ್ಮ ಅಲ್ಲೇ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 20 years ಆಯ್ತು ಮಮ್ಮಿ ಅಲ್ಲಿ ಕೆಲಸ ಮಾಡಕ್ಕೆ. ಆಯ್ತು. ಆಮೇಲೆ ಡ್ಯಾಡಿ ರಿಟೈರ್ಡ್ ಆಗಿದ್ದಾರೆ. ಡ್ಯಾಡಿ 10 years ಆಯ್ತು ರಿಟೈರ್ಡ್ ಆಗಿ. ಅವ್ರಿಗೆ ಆಗಲ್ಲ, ನನ್ನ ಕೂತ್ಕೊಂಡು 2 wheeler ಕರ್ಕೊಂಡು ಹೋಗಕ್ ಆಗಲ್ಲ. ಅದಕ್ಕೆ ಹೋಗೋದು ಕಷ್ಟ ಅಂತ. ಹೋಗೋಕ್ ಕಷ್ಟ ಅಲ್ಲ. ನಿಮ್ಮಮ್ಮ ಅಲ್ಲೇ ಕೆಲಸ ಮಾಡ್ತಾರೆ? ಅಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಸ್ಪೆಷಲ್ ಎಜುಕೇಟರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅವ್ರು ರಿಟೈರ್ಡ್ ಆಗ್ತಾರಲ್ವಾ ಈ ವರ್ಷ? ಏನ್ ಮಾಡ್ತೀಯಾ? ಅವಾಗೇನು ಮಾಡಕ್ಕಾಗಲ್ಲ, ನಾನು ಹೋಗಕ್ಕೆ ಆಗಲ್ಲ. ಸರಿ, ನೀನ್ ಮನೇಲಿ ಇರ್ತೀಯ ಅಲ್ವಾ, ಎಂಗೇಜ್ ಆಗಿರ್ತೀಯ ಅಲ್ವಾ? ಓಯ್, ಏನ್ ಕೆಲಸ ಆಗುತ್ತೋ ಅದನ್ನ ಮಾಡ್ಕೊಂಡು ಎಂಗೇಜ್ ಆಗಿರ್ತೀಯ ಅಲ್ವಾ? ಸರಿ ಸವಿತಾ, ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್. ಓಕೆ.